ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ ಬೈರಮಂಗಲಕ್ಕೆ ಆಗಮಿಸಿರುವಂತಹ ನಿಖಿಲ್ ಕುಮಾರಸ್ವಾಮಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಜೆಡಿಎಸ್ ನಾಯಕರಿಂದ ಚಾಲನೆ ಸಿಕ್ಬಿಡುತ್ತೆ. ಇವತ್ತಿನಿಂದ 3 ದಿನಗಳ ಕಾಲ ನಡೆಯುವಂತಹ ಬೃಹತ್ ಪಾದಯಾತ್ರೆ ಇದು. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಡಿಗೆ. ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಹೆಸರಲ್ಲಿ ನಡೆಯುವಂತಹ ಪಾದಯಾತ್ರೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಬೈರಮಂಗಲಕ್ಕೆ ಎಂಟ್ರಿ ಕೊಟ್ಟಿದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಗುತ್ತೆ. ಬೈರಮಂಗಲದಲ್ಲಿ ಈಗ ಜೆಡಿಎಸ್ನ ಜಾತ್ರೆ ಶುರುವಾಗಿದೆ. ಎಲ್ಲೆಲ್ಲೂ ಕೂಡ ಹಸಿರುಮಯ. ಈಗಾಗಲೇ ಪಾದಯಾತ್ರೆ ಯಶಸ್ವಿಗೆ ಅಂತೇಳಿ ಚಾಮುಂಡೇಶ್ವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪೂಜೆ ಸಲ್ಲಿಸಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಬೈರಮಂಗಲಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಂದ ಪಾದಯಾತ್ರೆ ಶುರುವಾಗುತ್ತೆ. ಜೆಡಿಎಸ್ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವುದಕ್ಕೆ ಕೋಲಾರ ಸಂಸದರಾದಂಥ ಮಲ್ಲೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ, ಪಾದಯಾತ್ರೆ ಕೈಗೊಳ್ತಾ ಇದ್ದೀರಿ. ರೈತರಿಗೆ ಬೆಂಬಲ ಸೂಚಿಸೋಕ್ಕೆ ನಾವು ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ರೈತರು ಇಲ್ಲಿರೋ ಜಮೀನು ಏನು ಒಂದು ಫಲವತ್ತಾಗಿರೋ ಜಮೀನು, ಇದನ್ನು ನೀರಾವರಿ ಇದೆ, ಇದನ್ನು ಯಾಕೆ ಟೌನ್ಶಿಪ್ ಮಾಡಬೇಕು? ಬೇರೆ ಕಡೆ ಎಲ್ಲೋ ಕಡೆ ಇವಾಗ ಉತ್ತರ ಕರ್ನಾಟಕದಲ್ಲಿದೆ, ಕೋಲಾರಲ್ಲಿದೆ ಜಮೀನು, ಶಿಡ್ಲಘಟ್ಟಲ್ಲಿದೆ. ಇಂಥ ಜಾಗದಲ್ಲಿ ಮಾಡಲಿ ಟೌನ್ಶಿಪ್ ಮಾಡಿದ್ರೆ ಅಲ್ಲಿರೋ ಜನನೂ ಉಪಯೋಗ ಆಗುತ್ತೆ, ಅಲ್ಲಿ ಕೆಲಸಗಳು ಸಿಗುತ್ತೆ, ಅಲ್ಲಿ ಏನೋ ಒಂದು ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ಬೆಂಗಳೂರಿಂದ 20 ಕಿಲೋಮೀಟ್ರ್ ಬಿಡದಿ ಆಲ್ರೆಡಿ ಡೆವಲಪ್ ಆಗೋಗಿದೆ. ಇಲ್ಲಿ ಯಾಕೆ ಸುಮ್ಮನೆ ಮಾಡೋಕ್ಕೆ ಹೋಗ್ತಿಲ್ಲ? ಇಲ್ಲಿ ರೈತರು ಅವ್ರ ಜಮೀನು ಕೊಡೋಕ್ಕೆ ಸಿದ್ಧವಾಗಿಲ್ಲ. 1 ಎಕರೆ 2 ಎಕರೆ ಇರೋರು ಅವ್ರದ್ದು ಸ್ವತ್ನ ಅವ್ರು ಕೊಡೋಕ್ಕೆ ರೆಡಿ ಇಲ್ಲ. ಎಲ್ಲೂ ಇದೆಲ್ಲ ಹೈಕೋರ್ಟಲ್ಲಿ ಸ್ಟೇ ಆರ್ಡ್ರ್ ಬಂದಿದೆ ಒಂದಷ್ಟು ಜನ ರೈತರಿಗೆ. ಇದ್ದಿದ್ದಾಗ ಯಾಕೆ ಇದನ್ನು ಇವರು ಒತ್ತಾಯ ಮಾಡಿ ಇಲ್ಲೇ ಜಮೀನು ತಗೊಂಡು ಟೌನ್ಶಿಪ್ ಮಾಡಬೇಕು ಅಂತ? ಎಲ್ಲ ಕಡೆನೂ ಜಮೀನಿದೆ, ಎಲ್ಲಿ ಉಪಯೋಗ ಇಲ್ಲ, ಎಲ್ಲಿ ನೀರಾವರಿ ಇಲ್ವೋ ಅಂತಹ ಜಾಗದಲ್ಲಿ ಮಾಡಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ಶಿವಕುಮಾರ್ ಅವರು ಪ್ರತಿ ಸಲ ಹೇಳ್ತಾರೆ, ಇದು ನಾವು ಮಾಡಿದ್ದಲ್ಲ, ಕುಮಾರಸ್ವಾಮಿ ಅವರು ಮಾಡಿದ್ದನ್ನ ಮುಂದುವರಿಸ್ತಾ ಇದ್ದೀವಿ ಅನ್ನೋ ಮಾತುಗಳು ಹೇಳ್ತೀವಿ. ಕುಮಾರಸ್ವಾಮಿ ಅವರು ಶುರು ಮಾಡಿದ್ದು ಅಂತ ಹೇಳ್ತಾರಲ್ಲ, ಏನು ಸದನದಲ್ಲಿ ಏನೇನಾಗಿದೆ 2006ದಿಂದ ಎಲ್ಲ ವಾಪಸ್ ತಗೊಳ್ಳಿ. ಅದನ್ನು ಎಲ್ಲ ರೆಕಾರ್ಡ್ ಇದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ ಎಲ್ಲ ಇರುತ್ತೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದೊಂದು, 2006ದಿಂದ ದಯವಿಟ್ಟು ಏನೇನು ಮಾತಾಡಿದ್ದಾರೆ, ಯಾರ್ಯಾರು ಅವರು ಇದು ಸಜೆಷನ್ಸ್ ಏನು ಕೊಟ್ಟಿದ್ದಾರೆ ತೆಗೀರಿ. ತೆಗೆದ ಮೇಲೆ ಒಂದು ರಿಪೋರ್ಟ್ ಕೊಡಿ. ನೀವೇ ಒಂದು ಇದು ಮಾಡಿ, ಒಂದು ಸೋಚನೆ. ಇದು 2006ರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು, ವಿರೋಧ ಪಕ್ಷವಾಗಿ ವಿರೋಧವನ್ನು ಮಾಡಿತ್ತು, ಸಂಶೋಧನಾ ಸಮಿತಿ ಮಾಡಿದ್ರು. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸದಸ್ಯರಾಗಿ ಇಲ್ಲಿ ಫಲವತ್ತಾದ ಭೂಮಿ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಮಾಡಬಾರ್ದು ಅನ್ನುವಂಥದ್ದು ಹೇಳಿದ್ರು. ಈಗ CM ಆದ ಬಳಿಕ ಅವರೇ ಆರ್ಡರ್ ಮಾಡ್ತಿದ್ದಾರೆ. ಹಂತವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಹೇಳ್ತಾರೆ ನಿಮಗೆ 2006 ಏನೇನು ಎಲ್ಲ ತೆಗೀರಿ. ಸೆಷನ್ಸಲ್ಲಿ ಏನೇನು ನಡೆದಿದೆಯೋ, ಅಸೆಂಬ್ಲಿಯಲ್ಲಿ ಏನೇನು ಯಾರ್ಯಾರೇನು ಮಾತಾಡಿದ್ದಾರೆ, ಆವಾಗ ಏನೇನು ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿನ್ನೆ ಕುಮಾರಣ್ಣ ಪ್ರೆಸ್ ಮೀಟ್ ಮಾಡಿದಾಗೂ ಹೇಳಿದ್ದಾರೆ. ಇಂಥ ಒಂದು ನಿಟ್ಟಿನಲ್ಲಿ ಇವಾಗ ಯಾಕೆ ಇವರು ಕಾಂಗ್ರೆಸ್ ಅವರು ಅವರೇ ಮುಂದೆ ಇಟ್ಕೊಂಡು ಟೌನ್ಶಿಪ್ ಮಾಡಬೇಕು ಅಂತ? ಟೌನ್ಶಿಪ್ ಮಾಡೋದು ಒಳ್ಳೆಯದಲ್ಲ, ರೈತರನ್ನ ಉಳಿಸಬೇಕು ಅಂತ ನಾವು ಇಲ್ಲಿ JDS ಪಾರ್ಟಿಯಿಂದ ಮತ್ತು BJP ಅವರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ. ದಯವಿಟ್ಟು ಟೌನ್ಶಿಪ್ ಕೈ ಬಿಡಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಬೇಡ ಅಂತೀವಿ. ಇಲ್ಲ, ಟೌನ್ಶಿಪ್ ಇಲ್ಲಿ ಬೇಡ ಬಿಡದಿಯಲ್ಲಿ ಯಾರು ಬೇಕು ಅಂದಿದ್ದಾರೆ. ಇವಾಗ ಕುಮಾರಣ್ಣನೂ ಬೇಡ ಅಂದಿದ್ದಾರೆ. ಸೆಷನ್ಸಲ್ಲೇ ಅವರು ಮುಖ್ಯಮಂತ್ರಿ ಇದ್ದಾಗೆ ಅವರೇ ಇಲ್ಲ ಅಂತಿದ್ದಾರೆ, ಅವರೇ ಘೋಷಣೆ ಮಾಡಿದ್ದಾರೆ. ಇವಾಗ ಅವರೇನೋ ಒಂದು ಕಮಿಟಿ ಮಾಡಿದ್ದಾರೆ, ಆ ಕಮಿಟಿಯಲ್ಲಿ ಕಾಂಗ್ರೆಸ್ ಅವರು ಬೇಡ ಅಂತಿದ್ದಾರೆ. ಇದೆಲ್ಲ ಆದಮೇಲೆ ಮತ್ತೆ ಯಾಕೆ ಇವಾಗ ಇರೋ ಮುಖ್ಯಮಂತ್ರಿ ಬೇಕೇ ಬೇಕು ಅಂತ ಯಾಕೆ ಇದು ಒತ್ತಾಯ ಮಾಡ್ತಾರದೆ? ದಯವಿಟ್ಟು ಹೇಳಿ. ಮುಖ್ಯಮಂತ್ರಿ ಹೇಳೋಕ್ಕಾಗಲಿಲ್ಲ ಅಂದರೆ ಅಲ್ಲಿರೋ ಮಂತ್ರಿಗಳು ಎಲ್ಲ ಇದ್ದಾರಲ್ಲ, ಇವಾಗ ಆ ಕಮಿಟಿಯಲ್ಲಿರೋ ಮಂತ್ರಿಗಳು ಇದ್ದಾರೆ, ಅವರೇ ಹೇಳಿ ಯಾಕೆ ಇದು ಬೇಕು ಅಂತ. ಇದಿಷ್ಟು ಕೋಲಾರ ಸಂಸದರಾಗಿರುವಂಥ ಮಲ್ಲೇಶ್ ಬಾಬು ಅವರ ಮಾತು. ಹಿಂದೆ 2006ರಲ್ಲಿ ಇರುವಂಥ ಸತ್ಯಶೋಧನಾ ಸಮಿತಿಯಲ್ಲಿ ಸದಸ್ಯರಾಗಿದ್ದಂಥವ್ರು ಡಿ ಕೆ ಶಿವಕುಮಾರ್ ಆವಾಗಲೂ ಕೂಡ ಬೇಡ ಅಂತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಬೇಡ ಅಂತಿದ್ದಾರೆ. ಯೋಜನೆ ಯಾಕೆ ಬೇಕು ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.